ಸುದೀಪ್ ಸರ್, ಸರ್ ಬಿಗ್ ಬಾಸ್ ಮನೆಯಿಂದ ಹೊರಬರ್ತೀನಿ ಅನ್ನೋದಕ್ಕೆ ಸಿನಿಮಾನು ಒಂದು ಕಾರಣ ಆಗಿತ್ತು ಸರ್. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು BRB ನಡೀತಿದೆ, ಮ್ಯಾಕ್ಸ್ ಸೀಕ್ವಲ್ಸ್ ಇದೆ. ಸೊ ಇದ್ರ ಮಧ್ಯೆ ಒತ್ತಡ ಅನ್ಸಲ್ವ? ಜೊತೆಗೆ ನೀವೇನಾದ್ರೂ ಮಾತನಾಡ್ಕೊಂಡಿದ್ದೀರಾ ಸರ್, ಇಷ್ಟೇ ಸೀಸನ್ಸ್ ತನಕ ನಾನು ಮಾಡ್ತೀನಿ ಅಂತ ಹೇಳಿ? ಈಗ 12 ಬಿಟ್ಟು ಅದನ್ನ ಹೊರತುಪಡಿಸಿ ಇನ್ನೊಂದಷ್ಟು ಸೀಸನ್ಗಳು ಮಾಡ್ತೀನಿ ಅನ್ನೋ ತರ. I think we have signed up for 4 seasons more. ಓ ಮೈ ಗಾಡ್, ದಟ್ ಈಸ್ ಅ ಬಿಗ್ ನ್ಯೂಸ್. ಅದು ದೊಡ್ಡ ಸುದ್ದಿ ಇದು ಸರ್. ಹಿಂದೆ ಇರೋರು ಅವಾಗಿನ ಮೈಕ್ ಕೇಳ್ತಾ ಇದ್ದಾರೆ. ಒಂದಷ್ಟು ಕಂಟೆಸ್ಟೆಂಟ್ಸ್ ಸರ್, ಸ್ಪರ್ಧಿಗಳು ಶೋ ಮಧ್ಯದಲ್ಲಿ ಒಂದಷ್ಟು ಕಾನೂನು ಹೋರಾಟಗಳ ಕಾರಣ ನಾವು ಇವರಿಗೆ ಹೇಳಿದೆ, ನಮ್ಮ ಗೆಳೆಯರಲ್ಲಿ ಕೂತಿದಾರಲ್ಲ ಅವರಿಗೆ ಹೇಳಿದೆ, ಅವ್ರು ಅವಾಗ 2-3 ಪ್ರಶ್ನೆ ಆಗ್ತಾ ಇದ್ರು, ನೀವೇ ಹೋಗಿ ಎಂದೆ, ನೀವು ಶಾರದಾ ಒಳಗೋಗಿ ಎಂದೆ, ಎಲ್ಲಾದು ಬಹಿರಂಗವಾಗಿ ಹೊರಗಡೆ ಬಂದ್ಬಿಡ್ಲಿ, ನಿಮ್ಮ ಪ್ರಶ್ನೆಗಳು ಏನೇನಿದೆಯೋ ಎಲ್ಲ ಓಪನ್ ಆಗಿಬಿಡ್ಲಿ ಅಂತ. ಆಕ್ಚುಲಿ ಓಪನ್ ಆಗಿ ಹೇಳಿದ್ದೀನಿ ಸರ್ ಅವರಿಗೆ, ನೀವು ಶಾರದಾ ಅದು ಜೋಡಿಯಾಗಿ ಹೋಗ್ಬೇಕು, ಇಬ್ರು ಕುತ್ತಿ ಡಿಸ್ಕಸ್ ಮಾಡಿ ಬನ್ನಿ, ನಾನು ಪ್ರಶಾಂತ್ ಅವರಿಗೆ ಆಮೇಲೆ ಮಾತಾಡ್ತೀನಿ ಅಂತ. ಸರ್ ಅದೆಲ್ಲವೂ ಶೋನ ವೇಗಕ್ಕೆ ಒಂದ್ ಸ್ವಲ್ಪ ಅಡೆತಡೆ ತಂದ್ಕೊಡಲ್ವಾ ಅಂತ ಒಂದಷ್ಟು ಸ್ಪರ್ಧಿಗಳು ಸರ್, ಅಂದ್ರೆ 2-3 ಕೇಸ್ಗಳಾಗಿತ್ತು, ಹೊರಗಡೆ ಬಂತಾ ಇರ್ತದೆ ಮಧ್ಯದಲ್ಲಿ ಶೋದಲ್ಲಿ. ಸೊ ಅದೆಲ್ಲ ಸಮಸ್ಯೆ ಆಗಲ್ವಾ ಅಂತ. ಮೈಕ್ ಕೊಡ್ರಪ್ಪ. ಮೈಕಲ್ ಮಾತ್ರ ಇದೆ ಆ ಕಡೆ ಇದೆ. Mic pass ಮಾಡಿ please. Just pass on some 2-3 mics now. Right. Just take couple of mics, just pass it on. Yes ma'am. ಸರ್, ಇವಾಗ ಆಗಾಗ ಕೋರ್ಟು ಕಚೇರಿ ಅಂತ ಕರ್ಕೊಂಬರೋದಿರುತ್ತೆ ಮಧ್ಯದಿಂದ ಸರ್, ಅದು ಯಾವ ತರ ಸವಾಲಾಗುತ್ತೆ ಅಂತ ಹೇಳಿ. ಅಂದ್ರೆ ನಾವು ಇಷ್ಟು ಸೀಸನ್ ಅಲ್ಲಿ ಬರೀ ಕಂಟೆಸ್ಟೆಂಟ್ಸ್ ನಾವು ಅಂತ ಇದ್ವಮ್ಮ, ಈಗ ವಕೀಲರು ನೋಡ್ಕೋತಾ ಇದೀವಿ. ಎಲ್ಲರಿಗೂ ದುಡಿಮೆ ಆಗ್ತಾ ಇದೆ. ಬಿಗ್ ಬಾಸ್ ಇಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಒನ್ ಪ್ರೊಫೆಷನ್, ಎವ್ರಿಬಡಿ ಅವ್ರದ್ದು ಆಗ್ತಾ ಇದೆ. ಪ್ರಶಾಂತ್ ಸರ್, ಥೀಮ್ ಏನಾದ್ರೂ ಇದೆಯಾ ಈ ಸಲ? ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದು ಥೀಮ್ ಇತ್ತು, ಮತ್ತೆ ಥೀಮ್ ಪ್ಲಾನ್ ಇದೆಯಾ? ಕೇಳ್ತಾ ಇದ್ರು ಮೈಕ್. ಅದು ಪ್ಲಾನಿಂಗ್ ನಡೀತಾ ಇದೆ, ಸೊ ಅತಿ ಶೀಘ್ರದಲ್ಲಿ ಹೇಳ್ತೇವೆ. ಯಾಕಂದ್ರೆ ಆ ಥೀಮ್ ಅರ್ಧಕ್ಕೆ ನಿಂತೋಯ್ತು, ಯಾವ್ದೋ ಇಶ್ಯೂ ಬಂತು ಅಂತ ಹೇಳಿ. ಯಾವುದು? ಸ್ವರ್ಗ ನರಕ ಇಲ್ಲ, ಅದು ಥೀಮ್ ಆದ್ರೂ ನಾನು ಡಿಸಾಲ್ವ್ ಮಾಡಿದ್ದು, ಅದು ಏನು ನಿಲ್ಸಿದ್ದಲ್ಲ. ಅದು ಕಾಸ್ಟ್ಯೂಮ್ ಸರ್, ಕಳೆದ ಸೀಸನ್ ಅಲ್ಲೂ ನಾವು ಚರ್ಚೆ ಮಾಡಿದ್ವಿ ಹೇಗಿರುತ್ತೆ ಅಂತೆಲ್ಲ. ಈ ಸತಿ ಸರ್ ಕಾಸ್ಟ್ಯೂಮ್ ಹೆಂಗಿರುತ್ತೆ? ಹೆಂಗ್ ಬೇಕು? ಬಾಳೆ ಎಲೆ ಬೇಡ ಸರ್, ಬಾಳೆ ಎಲೆ ಬೇಡ, ಬೇರೆ ಏನಾದ್ರೂ ಹೇಳಿ. See, frankly speaking, I think it's just a mood. ಆ ಮೂಡ್ ಅಷ್ಟೇನೆ, ಯಾವ ತರ ಆಗ್ಬೇಕು ಒಂದೇನೋ ತುಂಬಾ ಸೌಂಡ್ ಆಯ್ತಲ್ಲ ಸರ್ ಲಾಸ್ಟ್. it's there. We are all already working on it, because ನನಗೆ personally I take a lot of joy in the costumes, because somehow I feel ಅದೊಂದು ಇವ್ರು ಹೇಳ್ತಾ ಇದ್ರೆ, ಈಗ ಅವರು ಈ AVL ಒಬ್ಬರು ಹಿಂಗ್ ಪ್ಯಾನ್ ಮಾಡಿದಾಗ್ಲೇ ಹಾಗೆ ಅಂತ. ಸೊ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಸೊ ಐ ವಾಸ್ ಲೈಕ್ ಡ್ರೆಸ್ಸಿಂಗ್ ಅಪ್ ಅಂಡ್ ಗೋಯಿಂಗ್. ಸೊ ಆಫ್ಟರ್ ಸಮ್ ಕಪಲ್ ಆಫ್ ಸೀಸನ್ಸ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್, ಓ ಇದೆಲ್ಲ ಹೋಗುತ್ತಾ ಇಲ್ಲಿ, ಈ ತರ ಎಲ್ಲ ನೋಡ್ತಾರ ಜನ ಅನ್ಬಿಟ್ಟು ಅಂತ. ದಟ್ಸ್ ವೆನ್ ಆಕ್ಚುಲಿ ನೀವು ಆಕ್ಚುಲಿ ಅಬ್ಸರ್ವ್ ಮಾಡಿ, ಐ ಥಿಂಕ್ ಸಮ್ 6 to 7 ಸೀಸನ್ ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ. ಕೋಟು ಅದು ಇದು ಹೋಗ್ತದೆ. ದೆನ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಲೈಕ್ ಒಂದು ಸಿಗ್ನೇಚರ್, ಈ ಸೀಸನ್ ಹೀಗಿರಲಿ, ಆ ಸೀಸನ್ ಹಾಗಿರಲಿ ಅಂತ. ಅಂಡ್ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ನಾನು ಮತ್ತೆ ರಿಪೀಟು ಮಾಡಿಲ್ಲ. ಸೊ ವಿ ಜಸ್ಟ್ ಗೋಸ್ ಆನ್ ಲೈಕ್ ದಟ್. ಸೊ ದಿಸ್ ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಮೈ ಎಂಟೈರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್. ಬಿಕಾಸ್ ಅದೊಂದು ಸಂಬಂಧ ನಮ್ದು ಸಿಕ್ಕಾಪಟ್ಟೆ ಜಗಳ ನಡೆಯುತ್ತಲ್ಲಿ. ನನಗೆ ಅದು ಸರಿ ಇಲ್ಲ ಯಾಕಂದ್ರೆ ತುಂಬಾ ನಿಂತ್ಕೊಬೇಕು, ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು. ಕೆಲವು ಟೈಮ್ ಶೆಕೆ, ಕೆಲವು ಟೈಮ್ ಓವರ್ ಕೋಲ್ಡ್ ಅದು ಸ್ಟೇಜು. We go through, and somehow that because people love it, we like to do it. So they're cracking it, and hopefully, we'll come up with something. ಪ್ರಶಾಂತ್ ಸರ್ ಇಲ್ಲಿ ಸರ್, ಪ್ರಶಾಂತ್ ಸರ್ ಇಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಮನೆಗೆ ತಗೊಂಡೋಗ್ತೀರಾ ಅಥವಾ ಅದ್ರ ಬದಲು ಆಕ್ಷನ್ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ ಸರ್? ಇವಾಗ ಒಂದು ಸಂಭಾವನೆ ಇಟ್ಕೊಂಡೇ ಇಷ್ಟು ಮಾತುಕತೆ ನಡೀತಾ ಇದೆ. ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು. ಸರ್ ಆಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನ್ ಮಾಡ್ತೀವಿ, ತುಂಬಾ ಫ್ಯಾನ್ಸ್ಗಳಿಗೆ, ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬಾ ಹಂಚ್ಬಿಡ್ತೀನಿ ನಾನು. ಆಕ್ಚುಲಿ ನಾನು ಕೊಟ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಇನ್ನೊಂದು ಏನ್ ಮಾಡಿರ್ತೀನಿ, ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಅಲ್ಲಲ್ಲೇ ಹೊಸೊಬ್ರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ರು ತುಂಬಾ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನ ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ. ಸಿ ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್, ಬಟ್ ಐ ಜಸ್ಟ್ ಫೀಲ್ ತುಂಬಾ ಇಷ್ಟಪಡ್ತಾರೆ, ಅದನ್ನು ಕೊಟ್ಟಿದ್ದೀನಿ. ನಾನು ಅದೆಲ್ಲ ಏನಿಲ್ಲ ಬ್ರದರ್, ಜಸ್ಟ್ ಐ ಗಿವ್ ಇಟ್ ಆಫ್. ವಾಟ್ ವಿಲ್ ಐ ಡೂ ವಿತ್ ದಟ್ ಎನಿವೇ? ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್, ಈಗ ಕಿಚ್ಚ ಸುದೀಪ್ ಸರ್ ಅವರೊಬ್ರು ಒದ್ದಾಡ್ತವ್ರು
ಸರ್ ಸುದೀಪ್ ಸರ್ ಹೇಳಿದ್ರು, ಅಂದ್ರೆ ಒಂದು ಟ್ವೀಟ್ ಮಾಡಿದ್ರು, ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತ ಹೇಳಿ. ಒಂದ್ ವೇಳೆ ಏನಾದ್ರು ಸುದೀಪ್ ಸರ್ ಒಪ್ಕೊಳ್ಳೇ ಇದ್ರಿದ್ರೆ ನೀವು ಬಿಗ್ ಬಾಸ್ ತಿಳಿಸ್ಬಿಡ್ತಿದ್ರಾ? ಒಪ್ಕೊಂಡಿದಾರಲ್ಲ ಈಗ, ಡಿಸ್ಕಷನ್ ಇಲ್ಲ. ಅದಲ್ಲ ಪ್ರಶ್ನೆ. ಒಪ್ಪದೆ ಹೋಗಿದ್ರೆ ಬಿಗ್ ಬಾಸ್ ನಿಲ್ಲಿಸ್ಬಿಡ್ತಿದ್ರಾ ಕಂಪ್ಲೀಟ್ ಆಗಿ ಅಂತ ನನ್ನ ಕ್ವಶನ್. ಇಲ್ಲ, ಆಪ್ಷನ್ ಹುಡುಕಿಲ್ಲ. ನಾನು ಕೇಳಿಲ್ಲ ಇದು, ನಾನೇ ಕೇಳಿಲ್ಲ ಇದು. ಕರೆಕ್ಟಾಗಿ ಹೇಳಿ. ಆಪ್ಷನ್ ಹುಡುಕಿಲ್ಲ ಸರ್ ನಾವು. ನೀವು ಅವ್ರ ಪ್ರಶ್ನೆ ಅದಲ್ವಲ್ಲ. ಒಪ್ಪಿಸ್ಕೊಳ್ತಾ ಪ್ರಶ್ನೆ ಅದಲ್ಲ ಸರ್. ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್, ಕನ್ವಿನ್ಸ್ ಮಾಡೋದು ಓಕೆ, ಅವ್ರು ಒಪ್ಕೊಳ್ಳೋದು ಓಕೆ. ಒಂದ್ ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ನಿಲ್ಲಿಸ್ತಾ ಇದ್ರ? ನನ್ನ ಪ್ರಶ್ನೆ. ಗೊತ್ತಿಲ್ಲ, ನಾವು ಅಸೋಸಿಯೇಷನ್ ಇಲ್ಲ ಈಗ. ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ. ಪರವಾಗಿಲ್ಲ. ಓಕೆ, ಅವ್ರು ಲಾಸ್ಟ್